ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಟೇಸ್ಟಿಯಾದ ಬಟಾಣಿ ಮತ್ತು ಆಲೂಗೆಡ್ಡೆಯನ್ನು ಉಪಯೋಗಿಸ್ಕೊಂಡು ಒಂದು ಸ್ನ್ಯಾಕ್ಸನ್ನು ನೋಡೋಣ. ಬಟಾಣಿನ ನಾನಿಲ್ಲಿ 8 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ತೊಗೊಂಡಿದ್ದೀನಿ. ನಂತರ ಆಲೂಗೆಡ್ಡೆನ ತೊಳೆದು ಸಿಪ್ಪೆ ತೆಗೆದು ಒಂದು ಕುಕ್ಕರ್ ಪಾತ್ರೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ನೆಂದಿರುವ ಆಲೂಗೆಡ್ಡೆನ ಸಹ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಹೆಚ್ಚು ನೀರು ಹಾಕಬಾರ್ದು. ಇವೆರಡೂ ಪದಾರ್ಥಗಳ ನೆನೆಯಷ್ಟಷ್ಟೇ ನೀರು ಹಾಕ್ಕೊಂಡು ಮಿನಿಮಮ್ 3 ವಿಷಲ್ ಮಾಡಿಸ್ಕೊಳ್ಳಿ. ಬಟಾಣಿ ಚೆನ್ನಾಗಿ ಬೆಂದಿದ್ರೆ 3 ವಿಷಲ್ ಸಾಕಾಗತ್ತೆ, ಇಲ್ಲ ಅಂದರೆ 4-5 ವಿಷಲ್ ಸಹ ಮಾಡಿಸ್ಕೋಬೇಕಾಗತ್ತೆ. ಅವೆರಡೂ ಪದಾರ್ಥಗಳು ಬೇಯೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ಬ್ರೆಡ್ಡನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಪಲ್ಸ್ ಮೋಡಲ್ಲಿ ಅದನ್ನು ತರಿಯಾಗಿ ಪೌಡ್ರನ್ನು ಮಾಡ್ಕೊಳ್ಳಿ. ಈ ಪೌಡ್ರನ್ನು ಕಟ್ಲೆಟ್ಗೆ ಹಾಕೋಕ್ಕೆ ಬೈಂಡಿಂಗ್ ಚೆನ್ನಾಗಿ ಆಗತ್ತೆ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಆ ಪ್ರಮಾಣದಲ್ಲಿ ಬ್ರೆಡ್ಡನ್ನು ಉಪಯೋಗಿಸ್ಕೋಬೇಕು. ಮಿಕ್ಸಿನಲ್ಲಿ ಪಲ್ಸ್ ಮೋಡಲ್ಲಿ ಮಾಡಿಕೊಂಡ್ರೆ ತರಿಯಾದ ಬ್ರೆಡ್ ಪೌಡರು ಮಾಡ್ಕೋಬೋದು. ನಂತರ ಬೆಂದಿರುವ ಆಲೂಗೆಡ್ಡೆನ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಬಟಾಣಿನೂ ಸಹ ಕೆಲವೊಮ್ಮೆ ಕೈಯಲ್ಲೇ ಮಾಡ್ಕೋಬೋದು, ಇಲ್ಲ ಅಂದರೆ ಮಿಕ್ಸಿನಲ್ಲಿ ಈಸಿಯಾಗಿ ಪಲ್ಸ್ ಮೋಡಲ್ಲಿ 1 ನಿಮಿಷದಲ್ಲಿ ಅದನ್ನು ನೀಟಾಗಿ ಮಾಡ್ಕೋಬೋದು. ಹೆಚ್ಚು ನಯಸ್ಸಾಗದೇ ಇರೋ ಥರ ತರಿಯಾಗಿ ಬಟಾಣಿನೂ ಸಹ ರುಬ್ಕೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಬ್ರೆಡ್ ಪೌಡ್ರನ್ನು ಹಾಕ್ಕೊಳ್ಳಿ. ಇದಕ್ಕೆ ಬ್ರೆಡ್ ಪೌಡ್ರ್ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಬ್ರೆಡ್ಡನ್ನು ತಿನ್ನಲ್ಲ ಅನ್ನೋರು ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಚಿರೋಟಿ ರವೆ ಸಹ ಹಾಕ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಧನಿಯಾ ಪೌಡ್ರು, ಜೀರಿಗೆ ಪುಡಿ, ಗರಂ ಮಸಾಲ, ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸಿಲ್ಲ, ಕೊತ್ತಂಬರಿ ಪೌಡ್ರನ್ನು ಉಪಯೋಗಿಸಿದ್ದೀನಿ. ಬೇಕಿದ್ರೆ ಆಮ್ಚೂರು ಪೌಡ್ರನ್ನು ಸಹ ಹಾಕ್ಕೋಬೋದು. ನಾನು ಅದರ ಬದಲಾಗಿ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಈರುಳ್ಳಿನ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಹೆಚ್ಕೊಂಡ್ರೆ ನಮಗೆ ಕಟ್ಲೆಟ್ ತಟ್ಕೊಳ್ಳೋಕೆ ಈಸಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಗೋಡಂಬಿ ಸಹ ಉಪಯೋಗಿಸ್ಕೋಬೋದು. ನಂತರ ಒಂದೇ 1 ಸ್ಪೂನ್ ಕಾರ್ನ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಾಗದೇ ಇರೋ ಥರ ಚೆನ್ನಾಗಿ ಕೈಯಾಡಿಸಿಟ್ಕೋಬೇಕು. ಈಗ ರೆಡಿ ಮಾಡಿಟ್ಕೊಂಡಿರುವ ಮಿಶ್ರಣವನ್ನು ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಕೈಗೆ ಎಣ್ಣೆ ಅಥವಾ ನೀರನ್ನು ಹಚ್ಕೊಂಡು ಚಿಕ್ಕದಾಗಿ ತಟ್ಟಿಟ್ಕೊಳ್ಳಿ. ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ಇಲ್ಲ ಹಾಗೆ ತವಾದಲ್ಲಿ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ. ನಂತರ ಕಾರ್ನ್ ಸ್ಲರಿ ಒಳಗೆ ನಾವು ತಟ್ಟಿಟ್ಕೊಂಡಿರುವಂತಹ ಮಿಶ್ರಣವನ್ನು ಅದ್ದಿ, ನಂತರ ಬ್ರೆಡ್ ಕ್ರಮ್ಸಲ್ಲಿ ಸಹ ಎರಡೂ ಸೈಡು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹತ್ತೋ ಥರ ಅದನ್ನು ಡಿಪ್ ಮಾಡ್ಕೊಳ್ಳಿ. ಹೀಗೆ ಡಿಪ್ ಮಾಡ್ಕೊಂಡಿರೋದನ್ನು ತವಾ ಮೇಲೆ 2 ಇಲ್ಲ 3 ನಿಮಿಷಗಳ ಒಳಗೆ ಬೇಯ್ಕೊಳ್ಳುತ್ತೆ. ಇದೇನು ಎಲ್ಲ ಬೆಂದಿರುವ ಪದಾರ್ಥಗಳೇ ಆಗಿರೋದ್ರಿಂದ ಹೆಚ್ಚೊತ್ತೇನು ಟೈಮ್ ತಗೊಳ್ಳಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಎರಡೂ ಕಡೆಗೂ ಬೇಯಿಸ್ಕೋಬೇಕು. ಹೀಗೆ ಬೇಯಿಸ್ಕೊಂಡು ಬಿಸಿಯಾಗಿ ಸಾಸ್ನೊಂದಿಗೆ ಸರ್ವ್ ಮಾಡಿ. ಥ್ಯಾಂಕ್ ಯು.